ಹೇಳ್ತೀನಿ. ಹುಟ್ಟಿದ್ದು ನಕ್ಷತ್ರ, ಯೋಗ, ವಾರ, ಕರಣ ಇರತಕ್ಕಂತಹ ಭಾಗಗಳಿರ್ತಕ್ಕಂಥ ಒಂದು ವಿಚಾರ ಇದೆ. ಈಗ ಪಾಪ ಇವನು ನವೀನ್ಗೆ ಇವತ್ತೇ ಇವನು ಯಾವ ತಿಥಿಯಲ್ಲಿ ಹುಟ್ಟಿದೀನಿ, ಯಾವ ಲಗ್ನದಲ್ಲಿ ಹುಟ್ಟಿದೀನಿ ಅಂತ ಪಾಪ ಈಗ ನೋಡ್ಕೊಂಡಿರ್ತಕ್ಕಂಥ ವಿಚಾರ. ಏನ್ ನವೀನ್? ಹೌದು ಗುರುಜಿ. 28 ವರ್ಷದಿಂದ ನಾನು ಹುಟ್ಟಿರ್ತಕ್ಕಂಥ ನಕ್ಷತ್ರದಲ್ಲಿ ಅದರ ಪಕ್ಕ ಲಗ್ನ ಅಂತ ಒಂದಿದೆ, ತಿಥಿ ಅಂತ ಒಂದಿದೆ ಅಂತ ಗೊತ್ತಾಗಿದ್ದೆ ಈಗ ಪಾಪ. ಯಾಕೆಂದ್ರೆ ಇಲ್ಲಿ ಕೇಳಬೇಕಲ್ಲ ಅಂತ ಬಾಯಲ್ಲಿ ಅದನ್ನ ಪೇಪರ್ ನೋಡ್ಕೊಂಡು ಜಾತಕ ನೋಡ್ಕೊಂಡೆ ಮಾತಾಡ್ಬೇಕು. ಈಗ ನಾವು ಹುಟ್ಟಿದ್ದೆ ಅಡ್ರೆಸ್ ನಾವು ಗೊತ್ತಿಲ್ಲ ಅಂದಮೇಲೆ ನಮ್ಮ ಮುಂದಿನ ಜೀವನದ ಕತೆ ಏನ್ ಗೊತ್ತಾಗತ್ತೆ? ಇದಕ್ಕೆ ಕಾರಣ ತಂದೆ ತಾಯಿಗಳು ಮಕ್ಕಳಿಗೆ ಸ್ಕೂಲ್ಗೆ ಹೋಗ್ಬೇಕು, 98 ಮಾರ್ಕ್ಸ್ ತೆಗಿಬೇಕು ಅಂತ ಹೇಳೋ ಅಪ್ಪ ಅಮ್ಮ ನಿನ್ನ ನಕ್ಷತ್ರ, ವಾರ, ಲಗ್ನ ಪ್ರತಿಯೊಂದು ತಿಳ್ಕೊಪ್ಪ ಅಂತ ಯಾವ ತಂದೆ ತಾಯಿ ಏನಾರು ನಮ್ಮ ಭಾರತ ದೇಶದಲ್ಲಿ ಹೇಳ್ಕೊಡ್ತಾರ ಅಂತ ನನಗೆ ಡೌಟು. ನಾಟ್ ಓನ್ಲಿ ಕರ್ನಾಟಕ, ಭಾರತ ದೇಶದಲ್ಲಿ ತಂದೆ ತಾಯಿಗಳು ಮಕ್ಕಳಿಗೆ ನೀವು ಹುಟ್ಟಿದ್ದನ್ನ ದಯವಿಟ್ಟು ಬಾಯಲ್ಲಿ ಬಾಯರಟ್ ಮಾಡಬೇಕು. ಬೆಳಿಗ್ಗೆ ಎದ್ದ ತಕ್ಷಣ ನೀನು ಹುಟ್ಟಿದ್ದು ನಕ್ಷತ್ರ, ಗೋತ್ರ, ರಾಶಿ, ತಿಥಿ, ಲಗ್ನ ಇವೆಲ್ಲ ನಿನ್ನ ಬಾಯಲ್ಲಿ ಬರಬೇಕಪ್ಪ. ಇದನ್ನೆಲ್ಲ ಹೇಳ್ಕೊಂಡು ಭಗವಂತನಿಗೆ ನಿನ್ನ ಕೈಯಿಂದ ಪುಷ್ಪವನ್ನ ಅರ್ಪಣೆ ಮಾಡಿ ನಮಸ್ಕಾರ ಮಾಡು. ನೀನು ಹುಟ್ಟಿದ್ದು ಸೂತಕ ಕಳಿಯತ್ತೆ ಅಂತ ಹೇಳುವಂತ ತಂದೆ ತಾಯಿಗಳು ಇದಾರಾ ಅಂತ ನನ್ನ ಪ್ರಶ್ನೆ. ಇದಾರನಮ್ಮ? ಆದ್ರೂ ಹೇಳ್ತಾರೆ ನಮ್ಮ ಮಕ್ಕಳು ಒಳ್ಳೇದಾಗಬೇಕು ಸ್ವಾಮಿ, ನಮ್ಮ ಮಕ್ಕಳು ಒಳ್ಳೇದು. ಎಲ್ಲರೇ ಆಗತ್ತೆ, ನೀವು ಕಲ್ತಿಲ್ಲ, ನಿಮ್ ತಂದೆ ತಾಯಿನೂ ಹೇಳ್ಕೊಟ್ಟಿಲ್ಲ, ನೀವು ನಿಮ್ಮ ಮಕ್ಕಳಿಗೂ ಹೇಳ್ಕೊಡ್ತಾ ಇಲ್ಲ. ಒಳ್ಳೇದಾಗಬೇಕು ಅಂತ ಹೇಗಾಗತ್ತೆ ಇದು? ಸಾಧ್ಯ ಇಲ್ಲ. ಇದು ಅಜ್ಞಾನ ಅಂತ ಹೇಳ್ಬೋತಾನೆ? ನಿಜಕ್ಕೂ ನಿಮ್ಮ ವಿಜ್ಞಾನ ಸೈಡ್ ಗಿಡಿ ಸ್ವಾಮಿ, ಜ್ಞಾನ ಕೊಡಿ ಮಕ್ಕಳಿಗೆ, ಆಮೇಲೆ ವಿಜ್ಞಾನ ತಗೊಳ್ಳಿ. ಅವರು ನೀವು ಜ್ಞಾನನೇ ಕೊಡ್ಲಿಲ್ಲ, ವಿಜ್ಞಾನ ಕೊಡಿಸ್ಬಿಟ್ಟಿದ್ದೀರಾ. ಆಮೇಲೆ ಕೇಳ್ತೀರಾ ಮಕ್ಕಳು ಒಳ್ಳೇದಾಗ್ಲಿ ಅಂತ. ಮದುವೆ ಮಾಡ್ತೀರಾ ಅದು ಭಾನುವಾರ, ಒಳ್ಳೇದಾಗ್ಲಿ. ಹೆಂಗಾಗತ್ತದು? ಯಾಕೆಂದ್ರೆ ಚೌಟ್ರಿ ಖಾಲಿ ಇರ್ಬೇಕಿತ್ತಲ್ಲ. ಹೀಗೆ ನಾವು ಎಲ್ಲವೂ ತಪ್ಪು ಮಾಡ್ಕೊಂಡು ಪಾಪ ಈಗ ಹುಡುಗ 28 ವರ್ಷ ಆಗಿದೆ, ಇವನು ಈಗ ಹುಡುಕ್ತಾ ಇದ್ದಾನೆ. ಏನ್ ಮಾಡ್ಲಿ ನಾನು? ಇಷ್ಟೆಲ್ಲ ಓದಿ ಬುದ್ಧಿ ಧೈರ್ಯ ಇದ್ದು ನಾನು ಏನು ಮಾಡಕ್ಕಾಗ್ತಾ ಇಲ್ವಲ್ಲ ಅಂತ ಪಾಪ ಇವನ್ ಪರದಾಟ. ಮದುವೆನ, ಕೆಲಸನ, ನೆಮ್ಮದಿನ, ನಿದ್ದೆನ, ಆರೋಗ್ಯನ, ಇಷ್ಟು ಪ್ರಶ್ನೆಗೆ ಉತ್ತರ ಈ ಹುಡುಗ ಯಾರ ಹತ್ರ ಕೇಳೋದು? ಹೋಗ್ ಕೇಳೋಣ, ದೇವ್ರು ಮಾತಾಡಲ್ಲ. ಅಪ್ಪ ಅಮ್ಮನ್ ಕೇಳೋಣ, ಅಪ್ಪ ಅಮ್ಮನ್ ಗೊತ್ತಿಲ್ಲ. ಈ ಪ್ರಶ್ನೆ ಬರುತ್ತಾ ಇಲ್ವಾ ನವೀನ್? ಬರುತ್ತೆ ಗುರುಜಿ. ಓಕೆ, ಈಗ ನೇರವಾಗಿ ವಿಚಾರಕ್ಕೆ ಬಂದ್ಬಿಡೋಣ. ಇಷ್ಟೆಲ್ಲ ಯಾಕೆ ಅಂದ್ರೆ ನಿನ್ನ ಮೂಲಕ ಪ್ರತಿಯೊಬ್ಬ ತಂದೆ ತಾಯಿಗಳಿಗೆ, ಮಕ್ಕಳಿಗೆ ಅರ್ಥ ಆಗ್ಲಿ ಅಂತ